ತಾಂತ್ರಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ತಂದೆಯ ಕೃಪಾವಲಯದಲ್ಲಿ ಬಸವಣ್ಣನವರ ಭಕ್ತಿಯ ವೈಭವಗಳನ್ನು ನೋಡಿ ಭಕ್ತಿ ಸಾಗರದಲ್ಲಿ ಇಂದು ಒಂದಾಗಬೇಕೆಂದು ನಾಡಿನ ಮೂಲೆ ಮೂಲೆಗಳಿಂದ ಕಲ್ಯಾಣದತ್ತ ಧಾವಿಸಿ ಬಂದ ಎಲ್ಲ ಶರಣ ಸಂತರಿಗೆ ಮನೆ ತಮ್ಮೆಲ್ಲರಲ್ಲಿ ಶರಣ ಶರಣ. ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಮಯ ಅಧ್ಯಾಯವನ್ನು ನಿರ್ಮಿಸಿದ ಕಾಲ 12ನೇ ಶತಮಾನ. 12ನೇ ಶತಮಾನ ಕನ್ನಡ ಇತಿಹಾಸದ ಬೆಳಕಿನ ಸಂಪುಟ. ಎತ್ತ ನೋಡಿದಳ ತತ್ತ ಶಿವಶರಣರೇ ಕಾಣುವ ಸುವರ್ಣ. ಅವರ ಕೈ ಒಳಗೆ ಸತ್ಯ ಶುದ್ಧವಾದ ಕಾಯಕ, ಮನದಲ್ಲಿ ಮಹಾದೇವನ ನೆನಪು, ಮನೆ ಒಳಗೆ ಜಂಗಮ ದಾಸೋಹ, ಸಮೂಹ ಚಿಂತನಶೀಲರಾದ ಶರಣರ ಅಂತರಂಗದ ಅರಿವಿನ ಪರದೆಯ ಮೇಲೆ ಮೂಡಿ ಬಂದ ಮುಕ್ತಕಗಳೇ ವಚನಗಳು. ಅವು ಕುಳಿತು ಬರೆದ ಕಾವ್ಯಗಳಲ್ಲ, ತಲೆಯಿಂದಾಡಿದ ಮಾತುಗಳು ಅಲ್ಲ. ಅವು ತಿರುಗಿ ಬರೆದವುಗಳಲ್ಲ, ಅಂತರಂಗದವರೆಗೆ ಇಳುಕಿ ಬರೆದವು. ಅಂತಹ ವಚನ ಶಾಸ್ತ್ರವನ್ನ ನಮ್ಮೆಲ್ಲರಿಗೆ ಇದು ನಿಮ್ಮ ಅಪ್ಪನ ಆಸ್ತಿ ಎಂದು ಗುರುತಿಸಿಕೊಟ್ಟಿರುವ ವಚನ ಪಿತಾಮಹ ಡಾಕ್ಟರ್ ಪ್ರಭು ಹೊಳಕಟ್ಟಿಯವರ ಹುಟ್ಟಿದ ದಿನ 2ನೇ ತಾರೀಕು ಜುಲೈ. ಅವರನ್ನ ವೇದಿಕೆಗೆ ನಾವೆಲ್ಲ ಸ್ಮರಿಸುವ ಶರಣರಾಗಿರುವ ಕುಮಾರ ಉದಯನ ಸ್ಮರಣೋತ್ಸವ ಕೂಡ ಈ ದಿನದ್ದಾಗಿದೆ. ಬಂಧುಗಳೇ, ನಾವು ನೆನಪಿಸಿಕೋಬೇಕು, ಶರಣರು ಯಾವತ್ತೂ ತಮ್ಮ ಹೆಸರನ್ನ ಮೊದಲಿಗೆ ಬಳಸಿಕೊಳ್ಳಲಿಲ್ಲ. ಶರಣರಿಗೆ ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದಾಗಿತ್ತು. ಶರಣರಿಗೆ ಕೆಲಸ ಕಾಯಕವಾಗಿತ್ತು. ನರ ಹರನಾಗಿದ್ದ, ಜೀವ ಶಿವನಾಗಿದ್ದ, ಮಾನವ ಮಹಾದೇವನಾಗಿದ್ದ, ಮಾತು ಮಂತ್ರವಾಗಿತ್ತು, ಅನ್ನ ಪ್ರಸಾದವಾಗಿತ್ತು. ಇಂತಹ ವಿಶಿಷ್ಟ ಮತ್ತು ವಿನೂತನವಾದ ಛಾಪನ್ನು ಮೂಡಿಸಿರುವ ಶರಣಜೀವಿಗಳು ಆದ್ಯ ವಚನಕಾರನಾಗಿರುವ ದಾಸಿಮಯ್ಯ ಜೇಡರ ಅಂದಿಲ್ಲ, ಗುಂಡಯ್ಯ ಕುಂಬಾರ ಅಂದಿಲ್ಲ, ಚಂದಯ್ಯ ದುರ್ಲಿಯ ಅಂದಿಲ್ಲ, ಕಕ್ಕಯ್ಯ ಡೋಹಾರ ಅಂದಿಲ್ಲ. ಅವರು ಮಾಡುವ ಕೆಲಸವನ್ನ ಕಾಯಕದ ಸ್ಥಾನಕ್ಕೆ ಓದು ಈ ದೇಶದಲ್ಲಿ, ಅದು ನಮ್ಮ ನಾಡಿನಲ್ಲಿ ವಿದ್ಯೆ ಒಂದೇ ದೇವನೊಲಿಸುವ ಸಾಧನವೆಂದು ಹೇಳಿದ ಈ ದೇಶದಲ್ಲಿ ಉದ್ಯೋಗವೂ ಕೂಡ ದೇವನೊಲಿಸುವ ಸಾಧನವೆಂದು ಹೇಳಿದವರು ಶರಣರು. ವಿದ್ಯೆ ಬರೇ ದೇವನೊಲಿಸುವ ಸಾಧನ ಅಲ್ಲ, ಉದ್ಯೋಗವೂ ಕೂಡ ದೇವನೊಲಿಸುವ ಸಾಧನ ಅಂತ ಹೇಳಿಕೊಟ್ಟು ನಮ್ಮವರು. ಆ ಕಾರಣಕ್ಕಾಗಿ ಅವರು ಬಳಸುವ ಎಲ್ಲ ಕಾಯಕ ಜೀವಿಗಳು, ಅದರ ಹಿಂದುಗಡೆ ಅವರು ಮಾಡುವ ವೃತ್ತಿಗಳನ್ನ, ಕಾಯಕವನ್ನ ಮೊದಲಿಗೆ ಬಳಸಿಕೊಂಡರು. ಶರಣರಿಗೆ ಪೂಜೆ ಕಾಯಕವಾಗಿರಲಿಲ್ಲ, ಕಾಯಕವೇ ಪೂಜೆಯಾಗಿತ್ತು. ಕಾಯಕದ ನಾಯಕರು ಶರಣರು, ಕಾಯಕದ ನಾಯಕರು ನಮ್ಮ ಶರಣರು. ಆದ್ದರಿಂದ ಕುಂಬಾರ ಗುಡ್ಡಯ್ಯ, ಕುಂಬಾರ ವೃತ್ತಿ ಮಾಡುವ ಕುಂಬಾರ ಮೊದಲಿಗೆ ನನಗಿಂತಲೂ ನಾನು ಮಾಡುವ ಕಾಯಕಕ್ಕೆ ಹೆಚ್ಚು ಆದ್ಯತೆ ಅಂತ ಹೇಳಿ ಕುಂಬಾರ ಮೊದಲಿಗೆ ಬಟ್ಟೆಯನ್ನು ನೇಯ್ದುಕೊಳ್ಳತಕ್ಕಂತಹ ದಾಸಿಮಯ್ಯ, ಜೇಡರ ದಾಸಿಮಯ್ಯ. ನೇಯ್ಗೆಯ ಕಾಯಕ ಮಾಡುವ ವೃತ್ತಿ ಜೇಡರ ಕಾಯಕ ಆಗಿರುವುದರಿಂದ ಅದನ್ನು ಮೊದಲಿಗೆ ಬಳಸಿದ ಎಲ್ಲ ಶರಣ. ಮಡಿವಾಳ ಮಾಚಿ, ನುಲಿಯ ಚಂದ್ರಿಯ, ಡೋಹಾರ ಕಕ್ಕಯ್ಯ, ಮಾದಾರ ಚಂದ್ರಿಯ, ಇವೇನು ವೃತ್ತಿಗಳಾದ ಅವುಗಳನ್ನು ಮೊದಲಿಗೆ ತಂದಿಟ್ಕೊಂಡು ಇಂತಹ ಕಾಯಕ ಜೀವಿಗಳಾಗಿರ್ತಕ್ಕಂಥ ನಮ್ಮ ಶರಣರು
ಬರೆದಿರುವ ವಚನ ಸಾಹಿತ್ಯ, ರಚಿಸಿರುವ ವಚನ ಸಾಹಿತ್ಯ ಇವು ಏಕಾಂತದಲ್ಲಿ ರಚನೆಗಳಾದವುಗಳಲ್ಲ. ವಚನ ಸಾಹಿತ್ಯ ಎನ್ನುವುದು ನಾನು ಬರೆದೆ, ಅನುಭವ ಮಂಟಪದಲ್ಲಿ ಹೇಳಿದೆ, ಓಲೆ ಶಾಂತರಸರು ಬರೆದಿದ್ದರು, ಚನ್ನಬಸವಣ್ಣನವರು ಮುದ್ರೆ ಕೊಟ್ಟರು, ತಪ್ಪು ಒಪ್ಪುಗಳನ್ನು ಒಪ್ಪಿಕೊಂಡು ನಾವು ಬರೆದಿದ್ದೇ ಸತ್ಯ ಅಂತ ಹೇಳಲಿಲ್ಲ, ಆದರೆ ಬರೆದಿದ್ದೆಲ್ಲವೂ ಸತ್ಯವೇ ಆಗಿತ್ತು. ಯಾರ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ ಅಂತ ಹೇಳೋದನ್ನು ಬಿಡಲಿಲ್ಲ, ಯಾರ ಮನಸ್ಸಿಗೆ ನೋವಾಗ್ತದಂತ ಹೇಳೋದನ್ನು ಬಿಡಲಿಲ್ಲ. ಅವು ವಚನದ ಒಂದೊಂದು ಸಾಲುಗಳನ್ನು ನಾವು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯ ಆಗ್ತದೆ. ಒಬ್ಬ ಹೊರಕಟ್ಟಿಯ ಮಾವನಿ ಅವರು ಆ ಕಾಲದಲ್ಲಿ ಎಲೆಯನ್ನು ಮುಗಿಸ್ಕೊಂಡು ಬಂದ ನಂತರ ವಕೀಲ ವೃತ್ತಿ ಮಾಡ್ತಿರೋ, ವಚನ ಸಾಹಿತ್ಯವು ಉಳಿಸುವ ವೃತ್ತಿ ಮಾಡ್ತಿರೋ, ಇವೆರಡನ್ನ ತಕ್ಕಡಿಯಲಿಕ್ಕಾಗ ಅವರು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆಗಾಗಿ ನೋಡಿ ದಶರಥ ಸಿಂಗಿದೇವ ಅಂತ ಹೇಳಿ ಅಲಕ್ಷಿತ ವಚನಕಾರ. ಅವರ ಬಗ್ಗೆ ಬಸವೇಶ್ವರದ ಸಮಕಾಲೀನರು ಅಂತ ಹೇಳಿ ಬಸವ ಸಮಿತಿಯಿಂದ ಬಂದ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಆತಂಕ ಒಂದು ಲೇಖನ ಬರ್ತದೆ. ಆತ ಹೇಳ್ತಾನೆ, ಸತಿ ಸುತ ಮಾತಾ ಪಿತರಿಗೆಂದು ಅಳುಪಿದೆ ನಾಗಲೇ ನಿಮ್ಮ ಆಣೆ ಕಂಡಯ್ಯ ಅಂತ ಹೇಳ್ತಾರೆ. ಸತಿ ಸುತ ಮಾತಾ ಪಿತರಿಗೆಂದು ಅಳುಪಿದೆ ನಾಗಲೇ ನಿಮ್ಮ ಆಣೆ ಕಂಡಯ್ಯ, ನೀವಲ್ಲವೇ ಅನ್ಯಕ್ಕೆರಗಿದರೆ ನಿಮ್ಮ ಆಣೆ ಕಂಡಯ್ಯ. ಶರಣರು ತಮ್ಮ ಮಕ್ಕಳಿಗಾಗಿ, ತಮ್ಮ ಬದುಕಿಗಾಗಿ ಮಾಡಿಕೊಳ್ಳಲಿಲ್ಲ. ಶರಣರು ಮಾಡಬೇಕಾದ್ರೆ ಅವರಿಗೆ ವ್ಯಷ್ಟಿ ಇರಲಿಲ್ಲ, ಸಮಷ್ಟಿ ಪ್ರಜ್ಞೆ ತುಂಬಿತ್ತು. ಅವರಿಗೆ ದೇಶ, ಅವರಿಗೆ ಜನ, ಅವರಿಗೆ ಭಾಷೆ, ಅವರಿಗೆ ಸಮೂಹ ತುಂಬಿಕೊಂಡಿತ್ತು. ಅವಿಭಕ್ತ ಕುಟುಂಬದ ಬಗ್ಗೆ ಮಾತನಾಡುವ ನಮ್ಮ ನಾಡಿನಲ್ಲಿ ಅವಿಭಕ್ತ ಕುಟುಂಬ ಹೇಗಿರಬೇಕು ಅನ್ನೋದನ್ನ ವಚನಗಳ ಮೂಲಕ ಹೇಳಿದರು. ಆದ್ದರಿಂದ ಆರ್ ದಿವಾಕರ್ ಅಂತವರು ವಚನಗಳನ್ನ ಕನ್ನಡದ ಉಪನಿಷತ್ತುಗಳು ಅಂತ ಕರೀತಾರೆ. ಮುಂದೆ ಹೋಗಿ ಅನುಭಾವಿಗಳು ಹೇಳ್ತಾರೆ, ಎಲ್ಲಾ ದೇವಸ್ಥಾನದ ದೇಗುಲಗಳ ಕಲ್ಲು ದೇವರುಗಳೆಲ್ಲ ದೇವ ಭಾಷೆಗೆ ಅರ್ಥಾತ್ ಸಂಸ್ಕೃತ ಭಾಷೆಗೆ, ನಾವಿಲ್ಲಿ ತಿರಸ್ಕಾರ ಮನೋಭಾವನೆ ಅಂತಲ್ಲ, ಜನರಾಡುವ ಭಾಷೆಯಲ್ಲಿ ವಚನ ರಚನೆ ಆಯಿತು. ಅದು ದೇವರಿಗೂ ಕೂಡ ಕನ್ನಡವನ್ನು ಕಲಿಸಿದರು ಅಂತ ಬರೀತಾರೆ. ದೇವರಿಗೂ ಕೂಡ ಕನ್ನಡ ಕಲಿಸಿದಂತೆ ಶರಣರು. ಅಂಥ ಸರಳವಾದ ವಿಧಾನ, ಗದ್ಯ ಪದ್ಯ ಎರಡರ ಮಧ್ಯದಲ್ಲಿ ಎದ್ದು ನಿಂತಿರತಕ್ಕಂಥ ವಚನ ಸಾಹಿತ್ಯದ ಉಳಿಸಿದವರು ಹಳಕಟ್ಟಿ ಶರಣರೇ. ಹಳಕಟ್ಟಿ ಶರಣರಿಗೆ ನಮಗೆ ಇರುವ ಹಾಗೆ ಚೆನ್ನಾಗಿ ಈ ಶರ್ಟಿನ ಬಟನ್ಗಳಿರಲಿಲ್ಲ, ಗುಂಡಿ ಅಂತಿರಲಿಲ್ಲ. ಮ್ಯಾಲ ಹಾಕುವುದು ಸರಿ ಇದ್ರೆ ಒಳಗಿಂದ ಹರಿಯಿತ್ತು, ಒಳಗಿಂದ ಸರಿ ಇದ್ರೆ ಮ್ಯಾಲಿಂದ ಹರಿಯಿತ್ತು. ಆದ್ರೆ ಒಳಗ ಹೊರಗಿಂದ ಹರಿದ್ರು ಕೂಡ ಅಂತರಂಗ ಬಹಳ ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಆದ್ದರಿಂದ ಹಳಕಟ್ಟಿ ಶರಣರನ್ನ ನಾವು ಸ್ಮರಿಸ್ತೀವಿ, ಇಲ್ಲೇ ಸ್ಮರಿಸ್ತೀವಿ. ವಚನ ಬರೆದವರು ಬಹಳ ದೊಡ್ಡವರು, ಬರೆದನ್ನು ಮಾತ್ರ ತೆಗೆದು ನಮ್ಮ ಮುಂದೆ ಬಿಚ್ಚಿಟ್ಟಾರಲ್ಲ, ಅದಕ್ಕಿಂತ ದೊಡ್ಡವರು. ಒಂದು ಮಾತು ಗಮನಿಸಿದ್ದಾರೆ, ನಮ್ಮ ಮಾತು ಹೇಗಿರಬೇಕು? ನಮ್ಮ ತುಟಿಗಳಿಗೆ ಭಾರವಾಗದಂತಿರಬೇಕು. ನಮ್ಮ ಮಾತಿರಬೇಕು ಮಂದಿಗಲ್ಲ, ನಮ್ಮ ತುಟಿಗಳಿಗೆ ಭಾರವಾಗದಂತಿರಬೇಕು. ಅಕ್ಷರಗಳಿಗೆ, ಪದಗಳಿಗೆ ನೋವಾಗದಂತೆ ಮಾತನಾಡುವವನೇ ಮನುಷ್ಯ. ಅಕ್ಷರಕ್ಕೂ ನೋವಾಗಬಾರ್ದು. ನೋಡಿ, ಅವರು ಸಂಗೀತ ಹಾಡ್ತಾರೆ, ಆ ಸಂಗೀತದ ಸ್ವರ, ಅವರ ಸ್ವರ ಒಂದೇ ಆಗಿತ್ತು. ಯಾವಾಗ ಅಪಸ್ವರ ಶುರುವಾಗ್ತದೆ ಅವು ಅಳಕಟ್ಟ ಅವು ರಾಗ. ಅದಕ್ಕೆ ಒಂದು ಪುಟ್ಟರಾಜ ಕವಿ ಗವಾಯಿಗಳು ಲಿಂಗೈಕ್ಯ ರಾಗದಿನ ಒಂದು ಹಾಡು ಮಾಡಿದ್ದೇನೆ. ಅಲ್ಲೇ ಆ ಸ್ಥಾನದಲ್ಲಿ ಅದನ್ನ ಆರ್ಕೋಲ್ ವೆಂಕಟೇಶನ್ ಅವರು ಮಾಡಿದ್ದಾರೆ. ಬಹಳ ಪ್ರಭಾವಿ ಹಾಡೋದು. ಗಾನ ಮುಗಿಸಿದ ಗಾನ ಗಾನುಡಿ ಗಾನ ಅಂತ ಹಾಡು ಮಾಡಿದ. ಸಪ್ತಸ್ವರಗಳೇ ಹಾಡದೆ ಮಲಗಿವೆ, ನಿನ್ನ ಅಗಲಿಕೆಯಿಂದ ಸಪ್ತಸ್ವರಗಳೇ ಹಾಡದೆ ಮಲಗಿವೆ. ಅವು ಮಲ್ಕೊಂಡು ಅಂದ್ರೆ
ಯಾವಾಗ ಹಾಡಬೇಕು? ಕೆ ಸಿ ಶಿವಪ್ಪ ಹೇಳ್ತಾನ, ಹಾಡು ನೀರ ಇರುವಾಗ ಶಾಲಿ ಎಂದು ಹಿಂಪಡೆಯುವನು ಈ ಕಂಠ ಕೊಟ್ಟವನು. ಈಗ ಹಾಡೋದು ನೋಡಕ್ ಬಂದಾಗಲ್ಲ, ನೋಡಕ್ ಬಂದಿರ್ತಾರವ ಹಾಡೋದು. ಈಗ ಹಾಡೋದು ಹಾಡು ನೀರ ಇರುವಾಗ ಶಾಲಿ ಎಂದು ಹಿಂಪಡೆಯುವನು ಈ ಕಂಠ ಕೊಟ್ಟವನು. ನವಿಲಿಗೆ ನಾಟ್ಯವನ್ನು ಕೊಟ್ಟವನು ಶಿವನು, ಕೋಗಿಲೆಗೆ ಕಂಠವನ್ನು ಇತ್ತವನು ಶಿವನು. ಯಾರ್ಯಾರಿಗೆ ಏನೇನು ಕೊಡಬೇಕು ಎನ್ನುವುದು ಅವನಿಗೆ ಗೊತ್ತು, ಕಾರಣ ಇದೆಲ್ಲ ಅವನ ಸ್ವತ್ತು. ಅದಕ್ಕೆ ಹಾಡೋದು ಸ್ವರಗಳಿಗೆ ನೋವಾಗದಂತೆ ಹಾಡೋದು, ಪದಗಳಿಗೆ ಶಬ್ದಗಳಿಗೆ ನೋವಾಗದಂತೆ ಮಾತನಾಡೋದು. ಅದಕ್ಕೆ ಶರಣರು ನೋಡಿ ಎಷ್ಟು ಚಲೋ. ನಿಮ್ಮ ಮನ್ಯಾಗ ಪರೀಕ್ಷೆ ಹಾಕ್ಬೇಕು, ನಿಮ್ಮ ಮನೆಯೊಳಗೆ ಏನ್ ಹಾಕ್ಬೇಕು ಹೇಳಿದ್ರು ರೊಟ್ಟಿ ಮಾಡಿರ್ತಿಲ್ಲ, ದರ್ಶನ ಕಟ್ಟಿನಾಗ ಅಯ್ಯ ಎಂದಡೆ ಸ್ವರ್ಗ. ನೀವು ಹಲೋ ಅಂತೀರಿ, ತಿಳಿಲಾರ ಅಂತೀರಿ ಎಲ್ಲೋ ಅಂತಾನೆ. ನೀವು ಹಲೋ ಅಂದ್ರಲ್ಲ, ತಿಳಿಲಾರ ನಾವು ಎಲ್ಲೋ ಅಂತಾನೆ. ಬೇಡ, ಅಯ್ಯ ಅಪ್ಪ ಅಲ್ಲ. ನೋಡಿ, ಶರಣರ ಗೌರವಾನ್ವಿತ ಪದಗಳು ಡಿಕ್ಷನರಿ. ಶರಣರ ಗೌರವಾನ್ವಿತ ಪದಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿ ತುಳಿತಕ್ಕೆ ಒಳಗಾದ ಮಾರಾಡ ಚೆನ್ನಯ್ಯ ಅಪ್ಪನು ನಮ್ಮ ಅಂದರು, ಬಪ್ಪನು ನಮ್ಮ ಅಂದರು, ಅಣ್ಣನು ನಮ್ಮ ಅಂದರು. ಅನ್ಬೇಕಾಗಿತ್ತಂದ್ರೆ ಅವರ ಭಾವ ಎಷ್ಟು ಶುದ್ಧ ಆಗಿರಬಾರ್ದು, ಅವ್ರ ಮನಸ್ಸು ಎಷ್ಟು ಶುದ್ಧ ಆಗಿರಬಾರದು. ಹಳಕಟ್ಟಿ ಶರಣರ ಮನೆ ಒಳಗೆ ಜ್ವಾಳ ಇರಲಿಲ್ಲ, ಬಂದು ಕೂತ್ಕೊಂಡವರಿಗೆ ಚಹಾ ಮಾಡಲಿಕ್ಕೆ ಚಹಾ ಪುಡಿ ಸಕ್ಕರೆ ಇರಲಿಲ್ಲ. ಮಕ್ಕಳ ಮನೆಯವರಿಗೆ ತಂದರೆ ಅವರ ಶ್ರೀಮತಿ ಚಹಾ ಕಾಫಿ ಮಾಡಿ ಕೊಡುತ್ತಿದ್ದು, ಅವರ ಕೊನೆಯ ಗಳಿಗೆ ಇಚ್ಛೆ ಏನಾಗಿತ್ತು, ನನ್ನ ಸಮಾಧಿಯಲ್ಲಿ ಮಾಡ್ತೀನಿ ಅಂತ ಹೇಳಿದವರಲ್ಲ, ಅವರು ವಚನ ಸಮಾಜದ ಚಿಂತೆ ಮಾಡಿದರು. ಅವರು ವಚನ ಸಮಾಜದ ಚಿಂತೆ ಮಾಡಿದವರು. ಅಂತ ಮಹಾನುಭಾವರು ನಮ್ಮವರು. ನಮಗೆಲ್ಲ ತಿಳುವಳಿಕೆ ಬೇಕು. ಆದರೆ ಒಂದು ಪ್ರಸಂಗ ನಮ್ಮ ಜೋಳ ಮುಂದೆ ಕೊಟ್ಟು ಗೋಡು ಜೋಳ ಹಳೆ ಭೀಷಣ. ನಮ್ಮ ಜೋಳ ಮುಂದೆ ಕೊಡುದ ಗೌಡ ಜೋಳ ಹಳೆ ಭೀಷಣ. ಇಲ್ಲೇ ಎಲ್ಲಿ ಹುಡುಕಾಡೋದು ಬೇಕಾಗಿಲ್ಲ, ನಮ್ಮೊಳಗ ಅರಿತುಕೊಂಡಾಗ ಅಂಥ ವಚನ ಸಾಹಿತ್ಯದ ಉಳಿಮೆಯಾಗಿ ದುಡಿದಿರ್ತಕ್ಕಂಥವ್ರು ನಮ್ಮ ಕಾಲಮಾನದ ವರ್ಷ. ಏನೆಲ್ಲ ಮಾಡ್ಕೋಬೇಕಾಗಿತ್ತು ಮಾಡ್ಕೋಬೇಕು, ಅವ್ರಿಗೆ ಬೇಕಾಗಿರಲಿ, ಅದರ ಅವಶ್ಯಕತೆ ಇರಲಿ. ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳು, ಇಷ್ಟು ದೊಡ್ಡ ದೊಡ್ಡ ವಚನ ಸಾಹಿತ್ಯದ ಗ್ರಂಥಗಳು ನಮ್ಮ ಮುಂದೆ ಕಲ್ಪಡಿಸ್ತದ ಅಂತಂದ್ರೆ, ಇವತ್ತು ಎಲ್ಲ ಭಾಷೆಯಲ್ಲಿ ಸಮಿತಿ ಆ ಕಾರ್ಯಕ್ರಮ ಮಾಡಿದಂದ್ರೆ ಅವಾಗ ಆಗಲಿಲ್ಲ, ಈಗಲೇ ಆಗಿದ್ದಾರೆ. ಅವಾಗ ಆಗಲಿಲ್ಲ ಅಂತ ಹೇಳೋದಕ್ಕಿಂತ ಈಗಲೇ ಅದು ಆಗ್ಯದಲ್ಲ. ಅವರ ಮನೆ ಮುಟ್ಟೈತಲ್ಲ, ಮನಸ್ಸು ಮುಟ್ಟಿದ್ರೆ ದೂರಿಲ್ಲ. ಮನೆ ಮುಟ್ಟಿದ್ರೆ ಸಾಕು, ಮನಸ್ಸು ಮುಟ್ಟಿರ್ತದೆ. ಅಂತಹ ಆ ಶರಣ ಜೀವಿಗಳನ್ನ ನಾವು ಸ್ಮರಿಸಬೇಕು. ಆ ಸ್ಮರಣೆ ತಪ್ಪಿದರೆ ಹೇಳ್ತಾರೆ ಒಬ್ಬ ಕವಿಗಳು, ಮಹಾನಿಗಳು ಬರೀತಾರೆ, ನಿಮಗೆ ಉಪಕಾರವೆಸಗಿದ ಜೀವಿಗೆ, ನಿಮಗೆ ಉಪಕಾರವೆಸಗಿದ ಜೀವಿಗೆ ಕನಸಿನಲ್ಲಾದರೂ ಉಪಕೃತನಾಗಿದ್ದರೆ ಈ ದೇಶಕ್ಕೆ ದೇವರು ಹುಟ್ಟಿ ಬರಲಾರ, ಕಾರಣ ನೀನೇ ದೇವರಾಗಿರ್ತಾರೆ. ಬೇರೆ ದೇವರಿಲ್ಲ. ಉಪಕಾರ ಮಾಡಿದವರು ಒಂದಿಷ್ಟು ಸ್ಮರಣ ಬ್ಯಾಡೇನು, ಇಷ್ಟು ಮಾಡಿ ಕೊಟ್ಟಾರಲ್ಲ ಸ್ಮರಣ ಬ್ಯಾಡೇನು. ನಾವು ಎಲ್ಲರ ಮನೆಯೊಳಗೆ ಬಸವಣ್ಣನವರ ಭಾವಚಿತ್ರದ ಪಕ್ಕದಲ್ಲಿ ಹಳಕಟ್ಟಿ ಶರಣರ ಭಾವಚಿತ್ರ ಇರಬೇಕು. ಅಂಥವರಲ್ಲಿ ಒಂದು ನೀರಿಯ ಕಾಲಿಕದ ಕುಟುಂಬದಲ್ಲಿ ಹುಟ್ಟಿ ಮಕ್ಕಳ ಕುಣಿಯಲ್ಲಿ ಕುಣಿಯಬೇಕಾದ ಹಳಕಟ್ಟಿ ಶರಣರು ಸರ್ವ ಜಗತ್ತನ ವಚನ ಸಾಹಿತ್ಯದಲ್ಲಿ ಕುಣಿಸಿಬಿಡ್ತಾರಲ್ಲ, ಅಂಥ ಒಬ್ಬ ಶರಣ. ಎಲ್ಲರಿಗಂತಾರೆ ಇದ್ದುದರಲ್ಲಿ ತೃಪ್ತನಾಗಿ ಇರಬಲ್ಲವನೇ ಶರಣ. ಆನಂದವಾಗಿ ಬದುಕನ್ನು ಸಾಧಿಸಿದರು. ಕಷ್ಟವೇ ಬೇಡವೆಂದು ಈ ಹೃದಯದ ಬಾಗಿಲನ್ನು ಮುಚ್ಚಿ ಕುಳಿತರೆ ಅಲ್ಲಿ ಸುಖದ ಗಾಳಿ ಬರಲ್ಲ. ಕಷ್ಟದ ಗಾಳಿ ಅಂತ ಬಾಗಿಲ ಹಿಡ್ಕೊಂಡು ಕೂತ್ರ ಸುಖದ ಗಾಳಿ ಬರಂಗಿಲ್ಲ. ಅದಕ್ಕೆ ಬಾಗಿಲ ತೆರೆಯಬೇಕು ಅಂದಿಷ್ಟು. ನಮ್ಮ ಎದೆಯ ಬಾಗಿಲನ್ನು ತೆರೆದು ಕುಳಿತಾಗ ಮಾತ್ರ, ಈ ಕಿಟಕಿಗಳನ್ನ ನಾವೆಲ್ಲ ತೆರೆದಾಗ ಮಾತ್ರ ಒಳ್ಳೆಯ ಗಾಳಿ ಒಳಗೆ ಪ್ರವೇಶ ಆಗ್ತದೆ. ಅದಕ್ಕಾಗಿಯೇ ದಾಶಿಮಯ ಶರಣರು ಒಪ್ಪಿದ ದಾಂಪತ್ಯದಲ್ಲಿ ಬದುಕಿಕೊಂಡು ಎಂಥ ಕಾರ್ಯವನ್ನು ಮಾಡಿದ್ದಾರೆ.
ಅವನ ಶಾಸನಗಳನ್ನು ನೋಡಿದಾಗ ಅವನೊಬ್ಬ ಎಂಥ ಮಹಾನುಭಾವ ಅನ್ನೋದು ತಿಳಿಯುತ್ತದೆ. ಒಂದನೆಯ ಜಯಸಿಂಹನ ಬಳಗಕ್ಕ ಶಿಷ್ಯರಿಗೆ ಎಲ್ಲರಿಗೂ ಬೋಧನೆ ಮಾಡಿ ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡದ್ದು ಕೊಟ್ಟಲಕೆರೆಯಲ್ಲಿ. ಆತನ ಜೊತೆಗೆ ಅದಕ್ಕೆ ಹೇಳಿದ್ದಾರೆ ನೋಡಿ, ದೊಡ್ಡವರು ಕಣ್ಣೀರು ಬೀಳಬೇಕಂತ ಮಹಾತ್ಮರು ಕಣ್ಣೀರು ಬೀಳಬೇಕು, ದೊಡ್ಡವರು ಕಣ್ಣೀರು ಬೀಳಬೇಕು, ಮಹಾತ್ಮರು ಕಣ್ಣೀರು ಬೀಳಬೇಕು. ಅಂದ್ರೆ ನಮ್ಮ ಬದುಕು ಸುಂದರ ಆಗ್ತದೆ, ಶಾಂತ ಆಗ್ತದೆ. ಅಂತಹ ದಾಸಮಯ ಶರಣ, ಕುಂಬಾರ ಗುಂಡೆಯ ಶರಣ ಏನು ಕಾಯಕ ಮಾಡ್ತಾ 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 ಭಗವಂತನನ್ನ ಕಂಡ್ರು. ಕಾಯಕದೊಳಗೆ ಭಗವಂತನನ್ನ ಕಂಡ್ರು ನೋಡಿ. ಮಾದಾರ ಚೆನ್ನೈಯ ಬಗ್ಗೆ ನಮಗೆ ಗೊತ್ತದ, ಮಾದಾರ ಗೋಳೆಯ ಬಗ್ಗೆ ನಮಗೆ ಗೊತ್ತಿಲ್ಲ. ಮಾದಾರ ಗೋಳೆಯ ಹೇಳ್ತಾನ, ಅಟ್ಟಿಯ ಚುಚ್ಚುವ ಉಳಿಯ ಮೊನೆಯ ಕೊನೆಯಲ್ಲಿ ಪ್ರತ್ಯಕ್ಷನಾದ ಪರಶಿವನ ಕಂಡು ಇತ್ತಲೇಕೆ ಬಂದೆ ಅಯ್ಯ, ಕಾಯದ ತಿತ್ತಿಯ ಹೊತ್ತು ತಿರುಗಾಡುವವನ ಮುಂದೆ. ಎಲ್ಲ ಕಾಯಕದ ಎಷ್ಟು ಮುಕ್ತಾಯ ಅಂತ ಹೇಳ್ತಾರೆ, ಅಂಬರದಲಾಡುವ ತುಂಬಿಯ ಬಿಂಬದ ಕಂಬನಿಯೋಡಗಿದ ಅಧ್ಯಾಂತವನೇ ನೆಂದೆಲ್ಲ ಅಂತ ಹೇಳೋದು. ಅಂದಿಂಗೆಂದು ಅಂದಿಂಗೆಂದು ನಾಳಿಂಗೆಂದು ಚಿಂತಿಸಲೇಕೆ ತಂದಿಕ್ಕುವ ಶಿವನಿಗೆ ಒಡತನವೇ. ಬರೀ ನೋಡಿ, ಅಂದಿಂಗೆಂದು ಇಂದಿಂಗೆಂದು ನಾಳಿಂಗೆಂದು ಬರೀರಿ. ನಾ ಹೇಳಿದ್ದೀನಿ ಸಾರ್ ಬರೋದು ತಪ್ಪು ಮಾಡ್ತೀನಿ, ಸುಳ್ಳು ಬರೀ ಆ ರೂಢಿ. ಅಂಬರದೊಳಾಡುವ ತುಂಬಿಯ ಬಿಂಬದ ಕಂಬನಿಯೋಳಗೆ ಆಕಾಶದೊಳಗ ಹಾರಾಡತಕ್ಕಂತ ಆ ಪಕ್ಷಿಯ ಕಣ್ಣಿನೊಳಗ, ಆ ಬಿಂಬದೊಳಗ, ಆ ಕಣ್ಣೀರಿನ ಹನಿಯೊಳಗೆ ಕಂಡಿದ್ದು ವರ್ಣನ. ವರ್ಧಮಾನ ಮಹಾವೀರನ ತಾಯಿ ಶಚಿದೇವಿ, ವರ್ಧಮಾನ ಮಹಾವೀರನ ತಾಯಿ ಶಚಿದೇವಿ ಬಾಲಕರಾಗಿರ್ತಕ್ಕಂಥ ಮಹಾವೀರನನ್ನ ಸ್ನಾನ ಮಾಡಿಸುವಾಗ ಬಿಳಿ ವಸ್ತ್ರ ತಗೊಂಡು ಮುಖ ಒರೆಸ್ತಿದ್ದಂತ. ಮುಖ ಒರೆಸಿದ್ರೂ ಒಂದು ಕೆನೆ ಮೇಲೆ ಒಂದು ಹನಿ ನೀರಿರ್ತದೆ, ಶರಗಿಗೆ ಒರೆಸಿದ್ದಂತೆ ಮತ್ತೊಂದು ಹನಿ ನೀರು ಕಾಣ್ತಿರ್ತದೆ. 3-4 ಸಾರಿ ಒರೆಸಿದ್ರು ಕೂಡ ನೀರು ಕಂಡವರನ್ನು ಕಂಡು ಮಹಾವೀರ ಹೇಳ್ತಾನೆ, ಅವ್ವ ಅದು ನೀರಲ್ಲ, ನಿನ್ನ ಮೂಗುತಿ ನನ್ನ ಕೆನ್ನೆ ಒಳಗೆ ಮುಡಿದ. ವರ್ಣನ ಹೇಳಿದ ಯಾಕೆ ಹೇಳ, ನಾನು ಇಂತಿದ್ದ ಚಂದ. ಮಹಾವೀರ ಹೇಳ್ತಾನೆ, ನಾನು ಇಂತಿದ್ದ ಚಂದ ಅಂದ್ರೆ ವರ್ಣ ಇಲ್ಲಿ ಕರಡೆ ಇದ್ದಾಗ ಮುಡಿತಂದು. ಆ ತಾಯಿ ಮುಖ ಮುಗಿದು ಸ್ನಾನ ಮಾಡಿಸಬೇಕಲ್ಲ, ಆ ಮೂಗುತಿ ಅಲ್ಲಿ ಮುಗಿತು. ಹಂಗ ಶರಣರು ಎಷ್ಟು ಅದ್ಭುತವಾದ ದೃಷ್ಟಾಂತಗಳನ್ನು ಕೊಟ್ಟ ನಮ್ಮನ್ನ ಎಚ್ಚರಿಸ್ತಾರೆ, ಬರೀತಾರೆ. ಅದಕ್ಕೆ ಹೇಳ್ತಾರೆ, ದೇವರಿಗೆ ದೇವರನ್ನು ಚೆನ್ನಾಗಿ ನುಡಿಸಿಕೊಂಡವರು. ಬರೀ ಮನುಷ್ಯರನ್ನಲ್ಲ, ದೇವರನ್ನು ಕೂಡ ಚೆನ್ನಾಗಿ ನುಡಿಸಿಕೊಂಡವರು. ಹುಲಿಯ ಚಂದಯ್ಯನಂತವರು, ಹುಲಿಯ ಚಂದಯ್ಯನಂತವರು ದೇವರನ್ನು ನುಡಿಸಿಕೊಂಡವರು. ಅವ ಪ್ರತ್ಯಕ್ಷ ಸುಮ್ಮನೆ ನೋಡಿ ವರ್ಣನ ಹೆಂಗ ಪ್ರತ್ಯಕ್ಷ ಪರಮಾತ್ಮ ಅವನು ನೋಡ್ಲಿಲ್ಲ. ನಾಮಗ ನಿಮಗ ಕಂಡಿದ್ರೆ ಭಾಗ್ಯದ ಲಕ್ಷ್ಮೀ ವರ್ಮ ಅಂದ್ರೆ ಪ್ರಶ್ನೆ ಹಾಕಿರ್ತೇವೆ. ಯಾರ ಮನೆಗೆ ಹೋಗ್ಬಾರೋ ನಮ್ಮ ಮನೆಗೆ ಇಷ್ಟಲ್ಲ ಅಂತ ಹಾಕಿಬಿಡ್ತಿದ್ರು. ಇಲ್ಲ, ಶರಣ ಮಾಡಲಿಲ್ಲ. ಪ್ರತ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮನ ಕಡೆ ಗಮನ ಇಲ್ಲ. ಮತ್ತೆ ಕೆಲಸಕ್ಕೆ ಶುರು ಮಾಡಿದ, ಪಾದರಕ್ಷೆಗಳನ್ನು ಹೊಲಿಯುವ ಕಾಯಕ ಶುರು ಮಾಡಿದ. ಆ ಪಾದರಕ್ಷೆಗಳನ್ನು ಹೊಲಿಯುವ ಕಾಯಕದ ಅಟ್ಟಿ ಚುಚ್ಚುದೇನೈತಲ್ಲ ಅದು ಮಾಡಿ ಅದರ ಮ್ಯಾಲ ಕಂಡು ನೋಡ, ಅದು ನೋಡ್ಲಿ ಅಂತ ಅಲ್ಲಿ ಮುಂದಿಟ್ಟ ನೋಡ್ಲಿಲ್ಲ, ಇದನ್ನ ಮಾಡಾಗಲೇ ನೋಡ್ಲಿ ಅಂತ ಹೇಳಿ ಅವ್ರ ಕಡೆ ನೋಡ್ಲಾರ್ದ ಹೇಳ್ತಾನ, ಅಟ್ಟಿಗೆ ಚುಚ್ಚುವ ಉಳಿಯ ಮನೆಯ ಕೊನೆಯಲ್ಲಿ ಪ್ರತ್ಯಕ್ಷನಾದ ಪರಶಿವನ ಕಂಡು ಇತ್ತಲೇಕೆ ಬಂದೆ ಅಯ್ಯ. ಇದೇನಂತೀನಿ ಕೆಲಸ ಅಂತೆ ಹಂಗಂತೇನೆ. ಅವ್ನು ಕಾಣ್ಲಂತ ಹೇಳ್ಕೊಂತೀವಿ, ಅಲ್ಲವ ಪ್ರಭು ನಗತಾನ, ನಿಮ್ಮ ನೋಡಿ ನಗತಾನ. ಕೆಲವರು ಕಂಡೆ ಎಂಬರು, ಕೆಲವರು ಕಾಣೆ ಎಂಬರು. ಅದೇನು ತಾರಾಮಂಡಲವೇ, ಅದೇನು ಸೂರ್ಯಮಂಡಲವೇ, ಗುಹೇಶ್ವರನಿಪ್ಪುವುದು ಚಂದ್ರಗಿರಿಯ ಪಟ್ಟಣವು ನೋಡ. ಎಲ್ಲದನ ಇಲ್ಲೇದನ, ನಿನ್ನೊಳಗದಾನ, ನಿನ್ನ ಚೈತನ್ಯ ರೂಪದೊಳಗದಾನ, ನಿನ್ನ ಬೆಳಕಿನೊಳಗದಾನ. ಆ ಪರಮಾತ್ಮನನ್ನು
ಹುಡುಗಾಡಕ್ಕೆ ಹೋದ್ರೆ ಸಿಗೋದಿಲ್ಲ. ಅವನು ಹುಡುಗಾಡಕ್ಕೆ ಹೋದ್ರೆ ಸಿಗಂಗಿಲ್ಲ. ಯಾರೋ ಒಬ್ಬರು ಬೆಳಗಿನ ಜಾವ ಸೂರ್ಯ ಉದಯ ಆಗಿತ್ತು, ಪೂರ್ವಕ್ಕೆ ನಿಂತಿದ್ದ, ಪಶ್ಚಿಮಕ್ಕೆ ತಿರುಗಿದ, ಬಹಳ ಉದ್ದ ನೆರಳಿತ್ತು. ಅವನ ನೆರಳು ನಿಂತಿದ್ದ, ಅವನ ನೆರಳ ಬಹಳ ಉದ್ದಿತ್ತು. ಅವನು ಇಲ್ಲಿದ್ದಾನ, ಅವನ ಪಾದ ಇಲ್ಲಿದ್ದಾವ, ಅವನ ತಲೆಯ ನೆರಳು ಅಲ್ಲಿ ಬಿದ್ದಿತ್ತು, 3 ಫೂಟ್ ಮುಂದೆ ಬಿದ್ದಿತ್ತು. ಆ ನೆರಳಿನ ತಲೆಯನ್ನು ಹಿಡಿಬೇಕಂತ ಹೊಂಟ. ಮತ್ತೆ ಗೊತ್ತಾಗ್ತದೆ, ಆ ನೆರಳಿನ ತಲೆಯನ್ನು ಹಿಡಿಬೇಕಂತ ಹೊಂಟ. ನೆರಳಿನ ತಲೆ ಎಂದೂ ಸಿಗೋದಿಲ್ಲ ಅಂತ ಈ ತಲೆ ಏನು ಗೊತ್ತು, ಏನು ಹೊಂಟ. ಎದುರುಗಡೆ ಒಬ್ಬ ಮಹಾತ್ಮ ಬಂದ. ಅವನು ಹೇಳ್ತಾನೆ, ಏನ್ ಮಾಡಕತ್ತಿ ಅಂತ. ಅದನ್ನ ತಲೆ ಹಿಡಿಬೇಕಂತ ನೋಡಿ, ನಿನ್ನ ತಲೆ ಐತಿಲ್ಲ ನೋಡಿ, ಆ ತಲೆ ಹಿಡಿಬೇಕಂತ ಹೊಂಟಿಯಲ್ಲ, ನಿನ್ನ ತಲೆ ಇಲ್ಲ ನಂಗೆ, ಮತ್ತೆ ಏನ್ ಮಾಡೋದ್ರಿ ಅಂತ. ಎರಡೇ ಕೆಲಸ ಮಾಡಿ. ಏನು? ಮಧ್ಯಾಹ್ನ 12 ಗಂಟೆ ತನಕ ಇದ್ದ ಜಾಗದಾಗ ನಿಂತು, ಮಧ್ಯಾಹ್ನ 12 ಗಂಟೆ ತನಕ ಇದ್ದ ಜಾಗದಾಗ ನಿಂತು ನಿನ್ನ ತಲೆ ಏನಾದ್ರು ಅವಶ್ಯಕತೆ ಅಂದೆ ಅಂದ್ರೆ ನಿನ್ನ ತಲೆಗೆ ಹಿಡ್ಕೊಂಡು, ನಿನ್ನ ತಲೆಗೆ ಹಿಡಿದ್ರೆ ತನ್ನ ತಲೆ ತಾನು ಹಿಡಿತದ. ತನ್ನ ತಾನು ಅರಿದರೆ ತಾನೇ ತಿಳಿಯಬಹುದ. ತನ್ನನ್ನು ತಾನು ತಿಳಿಯದೆ ಅನ್ಯರ ವಿಷಯಗಳನ್ನು ಮಾತನಾಡುವ ಪುಣ್ಯಗಳಿಗೆ ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ ಅಂತ ಹೇಳಿ ನಿನ್ನನ್ನೇ ಹಿಡಿಲಿಲ್ಲ ಅಂದ್ರೆ ಹೊರಗೆ ಹುಡುಕಾಡ್ತೀವಿ. ಈ ಹೊರಗಡೆ ಒಳಗಡೆ ಅನ್ನೋದನ್ನ ಶಬ್ದ ತೆಗೆದುಹಾಕಿಬಿಟ್ರು. ತಾನೇ ದೇವನೂರ. ಅವ್ರು ಹೇಳ್ತಾನಂತಮ್ಮ, ಹೋಗು, ಎಲ್ಲಿ ಬೆಟ್ಟಕ್ಕೆ ಹೋಗು, ಗಿರಿ ಮೇಲೆ ಹೋಗು, ಅವರು ತಪಸ್ಸು ಮಾಡಕತ್ತಾರೆ ನಿನ್ನ ಸಲುವಾಗಿ, ನಾನು ಮುಂದೆ ಬಂದು ಏನು ಮಾಡ್ತಿ, ಅವ್ರು ಉದ್ಧಾರ ಮಾಡೋ ಹೋಗು. ಮಾತಾಡೋದು ಹೇಳೋದು. ಮತ್ತು ಒಂದು ವೇಳೆ ನಿನಗೆ ಆಗಲಿಲ್ಲ ಅಂದ್ರೆ ನೀನು ನನ್ನ ಜೊತೆ ಬಾ, ನನ್ನ ಜೊತೆ ಕೆಲಸ ಮಾಡುವಂತ ಹೋಗು. ಕಾಮ ಭೀಮ ಜೀವ ಧನದೊಡೆಯನ ಕಂಡ ನೀ ಬದುಕೋ ಹೋಗು, ದೇವರಿಗೆ ಬದುಕೋ ಹೋಗು, ನನ್ನ ಹತ್ರ ಕಾಯಕ ಮಾಡ್ಕೋ ಅಂತ. ಕಾಯಕ ಸಿದ್ಧಾಂತವನ್ನ, ದಾಸೋಹ ಸಿದ್ಧಾಂತವನ್ನ ಹೆಂಗ ಬಳಸಿದ್ರು ಅಂದ್ರೆ, ಶರಣರಿಗೆ ಕಾಯಕ ಮತ್ತು ದಾಸೋಹ ಮನುಷ್ಯನ 2 ಶ್ವಾಸಕೋಶಗಳಿದ್ದಂತೆ. ಅವ್ರಿಗೆ ಅದಾಗಿತ್ತು, ಅದ ರೀತಿ ಇತ್ತು. ಒಂದು ಹೆಚ್ಚು ಒಂದು ಕಮ್ಮಿ ಇರಲಿಲ್ಲ. ಹಂಗ ಬದುಕನ್ನ ಮಾಡಿದ್ರಲ್ಲ, ಮಣಿಯನ್ನು ದೊಡ್ಡ ಇದ್ದು ಏನು ಇಲ್ಲ, ಮನಸ್ಸು ಬಹಳ ಇತ್ತು. ಆ ಸಣ್ಣ ಸಣ್ಣ ಗುಹೆ ಒಳಗೆ, ಸಣ್ಣ ಸಣ್ಣ ಮನೆ ಒಳಗೆ ಶಿವಾನುಭವವನ್ನು ಮಾಡ್ತಾ, ಶಿವಯೋಗದ ತಾಟಕ ಯೋಗವನ್ನು ಆಚರಿಸ್ತಾ, ಕಾಯಕವನ್ನು ಮಾಡ್ತಾ ಸುಖಿಗಳಾಗಿದ್ರು. ಇವತ್ತೆಲ್ಲ ನಮಗದ, ಇವತ್ತ ನಮಗೆಲ್ಲ ಅದ ಆದ ಸಮಾಧಾನ. ಹೌದು, ನಮಗೆಲ್ಲ ಅದ ಸಮಾಧಾನ ಇಲ್ಲ. ಮನೆಯ ಸೋಫಾ ಅದ, ಟಿವಿ ಅದ, ಎಲ್ಲ ಅದ. ಆದ್ರೆ ಏನ್ ಮಾಡೋದು, ಇರಬೇಕಾದ್ರೆ ಏನಿದ್ದೊಡೆಯು ನಿಜ ಬೋಧೆ ಬಂದಿಲ್ಲದೆ ಕಾರಣದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ. ಎಲ್ಲ ಅದ. ಹಿಂಗೆ ಹೇಳಿರ್ಬೇಕಾದ್ರೆ 50,000 ರೂಪಾಯಿ ಮೊಬೈಲ್ ಅದ, 2 ರೂಪಾಯಿ ಕರೆನ್ಸಿ ಇಲ್ಲ. ಮೊಬೈಲ್ ಮಾಡದ ಕರೆನ್ಸಿ ಬೆಲೆ ಅದ. ಅದಕ್ಕೆ ಬೆಲೆ ಅದ ಹೇಳಿ 3 ಬಸ್ ತಗೊಂಡು ಹುಬ್ಬಳ್ಳಿ ನಿಮ್ನ ಹೊಂಟಾಗ್ತದೆ. 3 ಬಸ್ ತಗೊಂಡು ನಿಮ್ನೆಲ್ಲಿಂದ ಇಲ್ಲಿಂದ ಅಲ್ಲಿ ಹೋಗಿ ರಾತ್ರಿ ಬಿಡ್ಬೇಕಲ್ಲ, ಹುಬ್ಬಳ್ಳಿ ರಾತ್ರಿ 12 ಗಂಟೆಗೆ 3 ಬಸ್ ಹೋಗ್ಯಾರ. ಅವ್ರು ಬಾರಿಶ್ ಇಷ್ಟು ಯಾರು ಬಂದಾರ, ಗುರುಗಳು ಅವ್ರು ಬಾದಾರ ಹಣ ಬರ್ತದೆ. 3 ಗಾಡಿ ಬಸ್ ಬರ್ತೀವಿ, ಮದುವೆ ಬರ್ತದೇನಮ್ಮ. 3 ಬಸ್ ಜನ ಎಲ್ಲ ಮದುವೆ ಮುಟ್ಟು. ಹಂಗ ಮನುಷ್ಯನಿಗೆ ಮನುಷ್ಯತ್ವ ಬಹಳ ಮುಖ್ಯ ಅಲ್ಲ. ಆ ಮನುಷ್ಯತ್ವವನ್ನ ಮಾನವೀಯ ಮೌಲ್ಯಗಳು ತಿರುವುಗಟ್ಟಿ ಅಶಾಂತಿ ಹಿಂಸೆ ತಾಂಡವಾಡುತ್ತಿರುವ ಇಂದಿನ ದುರ್ಬಲ ದಿನಮಾನಗಳಲ್ಲಿ ವಚನ ಶಾಸ್ತ್ರದ ಮೊರೆ ಹೋಗಬೇಕು. ಕಳಕಳಿಯಲ್ಲ ಇಲ್ಲ ನಮಗ ಯಾಕೆ ಕಳಕಟ್ಟಿಯವರ ಬಗ್ಗೆ ನಮ್ಗೇನು ಗೊತ್ತದೆ ಹೇಳಿ. ದೊಡ್ಡ ದೊಡ್ಡವರೆಲ್ಲ ವಿಜಯಪುರ ರೈಲ್ವೆ ಸ್ಟೇಷನ್ ಬಂದು ಇಳಿದ್ರೆ ಗೋರು ಗುಮ್ಮಟ ಬೇಡ, ವಚನ ಗುಮ್ಮಟ ನೋಡ್ಬೇಕಂತ ಓಡಿ ಹೋಗ್ತಿದ್ರಂತ. ಗೋರು ಗುಮ್ಮಟ, ಈ ಸ್ಥಾವರ ಗುಮ್ಮಟ 1 ಸಲ ಕೂಗಿದ್ರೆ 7 ಸಲ ಕೂಗ್ತದೆ. ವಚನ ಗುಮ್ಮಟ ಸೂರ್ಯ ಚಂದ್ರಾದಿ ಇರುವವರೆಗೆ ಕೂಗ್ತದೆ.
ನೋಡಿ. ಸತ್ತ ಕಾಲದ ಅವರ ಹೆಸರಲ್ಲಿ ದೊಡ್ಡ ಒಂದು ಪ್ರತಿಬಿಂಬ ಅದನ್ನು ಪತ್ರಿಕೆ ಕೊಟ್ಟು ನಾನು ನೀವು ಮಾಡಿ ಅಂತ ಹೇಳಿ ಮುದುಕಿ ಆರ್ತಿ ತೀರ್ಕೊಂತಾರೆ. ತೀರ್ಕೊಂಡ ನಂತರ ಜೋಳದ ಫೋಟೋ ಗೋಲ್ಡನ್ ಕಲರ್ ಹಾಕಿಸಿ ಜೋಳದ ಹಾರ ಹಾಕಿ ವರ್ಷ ಪೂರ್ತಿ ತಿಥಿಯನ್ನು ಮಾಡಿ ಪುಣ್ಯ ಇಲ್ಲಿ ದತ್ತಿಯರೇ ಮಾಡಿದಲ್ಲ ಶರತ್ ದತ್ತಿಯರೇ ಮಾಡಿ 4 ಜನ ಪ್ರಸಾದ ಕೊಟ್ಟರೆ ಪ್ರವಚನ ಕೇಳಿಸಿದ್ರಿ. ಇನ್ನು ಕೆಲವರು ಜೋಳದ ಫೋಟೋ ಮಾಡಿ ಆ ಮುದುಕಿಗೆ ಒಂದು ಸೀರೆ ಏರಿಸೋದು. ನಿಮಗೆ ಅಂತದ್ದು ಬೇಕಂತದ್ದು ಅವ್ರ ಅಂತದ್ದು ಬಿಡ್ರಿ ಅಂತದಲ್ಲ ನಿಮಗೆ ಅಂತದ್ದು ಸೀರೆ ಏರಿಸಿ ಮುದುಕಿ ಅಂತಾಳ ಇದ ಸೀರೆ ಮೊದಲು ಕೊಟ್ಟಿದ್ದೇನೆ ನಮ್ಮೆಲ್ಲ ನಾವು ಇದ್ದಾಗ ಕೊಡೋರಲ್ಲ ಇಲ್ಲದ ಮಹಾನ್ ತತ್ವಗಳು ಈಗಿನ ಗದುಗಿನ ಶ್ರೀಗಳನ್ನ ಕರೆದುಕೊಂಡು ಒಂದು ಕಾರ್ಯಕ್ರಮ ಹೊರಟಿದ್ರು. ದಾರಿಯಲ್ಲಿ ಒಬ್ಬಳು ಈ ಗಿಡಕ್ಕೆ ಸೇರೆಯನ್ನ ಸುತ್ತಾ ಇದ್ರು. ಅದನ್ನ ಗಮನಿಸಿದ್ರು ಇಲ್ಕಲ್ ಶ್ರೀಗಳು. ಮಹಾನ್ ತತ್ವಗಳನ್ನು ದೂರದಿಂದ ನೋಡಿ ಅವಳು ಸುತ್ತ ಹಾದಂತ ಗಾಳಿಗೆ ಹೇಳಿದಂತ ಸುಂದರ ಆ ಗಿಡಕ್ಕೆ ಸುತ್ತಿದ ಸೇರೆಯನ್ನ ಬಿಚ್ಚಿ ಗಾಳಿಗೆ ಕೊಂಡು ಕಟ್ಟಿಗೆ ಬಳಿ ಎತ್ಕೊಂಡು ಹೋಗ್ತಿದ್ದ ಮುದುಕಿ ನಿಲ್ಲಿಸಿ ಅದನ್ನ ಮಡಿಚಿ ಕೊಟ್ಟ. ಮುದುಕಿ ಅಂತ ಚಲೋ ಆಗಲಿಲ್ಲ ನೋಡಿ. ಆ ಗಿಡಕ್ಕೆ ಆ ಮರಕ್ಕೆ ಸುತ್ತೋದಕ್ಕಿಂತ ನಿನ್ನ ಮನೆಯ ಎದುರುಗಡೆ ಇರ್ತಕ್ಕಂಥ ವಿಧವೆಗೆ ಒಂದು ಸೀರೆ ಕೊಟ್ಟರೆ ಒಳ್ಳೆಯದಾಗುವುದಿಲ್ಲ. ಇದನ್ನು ಕೆಲವು ಜನ ತತ್ವ ಹೀಗದ ಆದ್ರೆ ಅವ್ರ ವಿರೋಧಿಗಳು ಹಾಗೆ ಹೀಗಂತ ಏನೇನೇ ನಾವು ಮಾತಾಡ್ತಿರ್ತೀವಿ. ಅದರ ಸತ್ಯ ಯಾವಾಗಲೂ ಕಠೋರ ಇರ್ತದೆ. ಅದರ ಸತ್ಯನ ಮೊಸರ ಹೇಳಿ ಮಜ್ಜಿಗೆ ಆಗ್ತದೆ, ಹಾಲು ಮಜ್ಜಿಗೆ ಆಗ್ತಿಲ್ಲ. ಮೊಸರ ಮಜ್ಜಿಗೆ ಆಗ್ತದ, ಮೊಸರು ಬೇಗ ಬೆಣ್ಣೆ ಬಂದದ. ಆದ್ರೆ ಅದನ್ನ ಹೇಳಿದ್ರೆ ಸುಳ್ಳು ಅನ್ನಿಸ್ತದೆ ಕೆಲವು ಜನಕ್ಕೆ. ಯಾಕಂದ್ರೆ ಒಂದು ಅವಸರದ ಬದುಕ, ಒತ್ತಡದ ಬದುಕ, ಟೆನ್ಷನ್ ಬದುಕ. ಯಾಕೆ ಟೆನ್ಷನ್? ಎಕ್ಸ್ಟೆನ್ಷನ್ ಅಷ್ಟಷ್ಟು ಟೆನ್ಷನ್ ಆಗಿಬಿಟ್ಟವ. ಸಮಾಧಾನ ಇಲ್ಲ. ಸಮಾಧಾನ, ಶಾಂತಿ, ಸದ್ಬುದ್ಧಿಗಳ ಕೊರತೆ ಉಂಟಾದಾಗಲೆಲ್ಲ ಶರಣರ ವಚನಗಳನ್ನ ಓದಕ್ಕೆ ಶುರು